ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ನಾನು ಇವಾಗ ತಾನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು ಹಾವೇರಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಮ್ಮಂದು ತಿಥಿ ಇದೆ. ಸೊ ಕಾಲ್ ಮಾಡಿದರು. ಅದಕ್ಕೆ ಇವಾಗ ನಾನು ಹುಬ್ಬಳ್ಳಿಯಲ್ಲಿ ಮುಟ್ಟಿದ್ದೇನೆ. ಮಕ್ಕೊಂಡಿದ್ದು ಕೂತ್ಕೊಂಡಿದ್ದೆ. ಆವಾಗ ಎಲ್ಲರೂ ಮಕ್ಕೊಂಡಿದ್ರು. ಆಮ್ಯಾಕ ನನಗೆ ಇವ್ರು ಎರಡು ಪಿಂಕಾಣಿ ಚಿಕ್ಕರು ಅಂದರೆ ಪುಟ್ಟಾಣಿ, ಇವರಿಬ್ಬರು ಇಷ್ಟೇ ತುಂಟ ಮಾಡ್ತಾಯಿದ್ರು. ಆಲ್ಮೋಸ್ಟ್ 5:30 ಆಗಿತ್ತು. ಆವಾಗ ಎದ್ದು ಅವರು ಊಟ ಮಾಡಿ ಮತ್ತು ನಮಾಜು ಹೇಳಿ ಅವರು ಉಪವಾಸಗೆ ರೆಡಿಯಾಗಿ ಕೂತ್ಕೊಂಡಿದ್ರು. ಅವ್ರ ಉಪವಾಸ ಸ್ಟಾರ್ಟ್ ಆಗಿತ್ತು. ಆದರೆ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿ ಇಷ್ಟು ತುಂಟ ಮಾಡಿದ್ರೆ ಮತ್ತೆ ಹೊಟ್ಟೆ ಹಸಿತು. ಇಲ್ಲ ಅಕ್ಕ, ನನಗೆ ಹೊಟ್ಟೆ ಹಸಿಂಗಿಲ್ಲ, ನಾವು ನೀರು ಕುಡಿಯಂಗಿಲ್ಲ. ಅಮ್ಮ ಇಟ್ಟಿಟ್ಟು ಪುಟ್ಟಾಣಿ ಮಕ್ಕಳು ಹೆಂಗೆ ಉಪವಾಸ ಮಾಡ್ತಾರಂತ ಗೊತ್ತಿಲ್ಲ ನನಗೆ. ಆದರೂ ಮಾಡ್ತಾಯಿದ್ರು. ಇವಳಂದ್ರೂ ತುಂಬಾ ಸಿಕ್ಕಾಪಟ್ಟೆ ತುಂಟಿ ಇದ್ಲು ಅವ್ರ ಮನೆಯಲ್ಲಿ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿದ್ದ ಅಲ್ಲಿಗೆ ನನ್ನ ಕಡೆ ಬರ್ತಿದ್ಲು, ಮತ್ತೆ ಇದು ಮಾಡ್ತಿದ್ಲು, ಮತ್ತು ಮ್ಯಾಗ ಹತ್ತಾ ಇದ್ಲು, ಮತ್ತೆ ತೊಳಗಿಳ್ತಿದ್ಲು, ಮಂಗೆ ಇದ್ದಂಗೆ ಇದ್ಲು. ಆ ಥರ ಸಿಕ್ಕಾಪಟ್ಟೆ ತುಂಟಿ ಇದ್ಲು. ಇವಳಕ್ಕ ಒಂದು ಸ್ವಲ್ಪ ಇದ್ಲು, ಜಾಸ್ತಿ ಏನಿದ್ದಿಲ್ಲ, ಸ್ವಲ್ಪ ಇದ್ಲು ಅಷ್ಟೆ. ಇವಾಗ ನೋಡ ಅವಳು ಕ್ಯಾಮ್ರಾಕ್ಕೆ ಪೋಸ್ ಕೊಡ್ತಾಳೆ. ತುಂಬಾ ಚಿಕ್ಕ ಮಕ್ಕಳು ಅಂದರೆ ನನಗೆ ಭಾಳ ಇಷ್ಟ. ಇವ್ರ ಜೊತೆಗೆ ನನಗೆ ಫುಲ್ ಜರ್ನಿ ಚೆನ್ನಾಗಿ ಹೋಯಿತು. ಇವಾಗ ನಾನು ಹಾವೇರಿಲಿ ಮುಟ್ಟಿದೆ. ಹಾವೇರಿಗೆ ಬಂದು ನೋಡಿದರೆ ಟೈಮು ಒಂದು 6 ಗಂಟೆನೂ ಆಗಿದ್ದಿಲ್ಲ. ಸೊ ಮತ್ತೇನು ಮಾಡೋದು ಅಂದು ವೇಟ್ ಮಾಡ್ತಿದ್ದು. ನನ್ನ ಬಸ್ಸು 7:30 ಇತ್ತು ಬಸ್ಸಿನ ಟೈಮು. ಸೊ ಅಲ್ಲಿ ಮಟ್ಟ ನಾನು ಹಾವೇರಿಯಲ್ಲಿ ಕೂತ್ಕೊಂಡು ಯಾರೂ ಕರ್ಕೊಂಡು ಬರೋಕ್ಕೆ ಬಂದಿದ್ದಿಲ್ಲ. ಸೊ ಅಲ್ಲಿ ಮಟ್ಟ ವೇಟ್ ಮಾಡ್ತಾಯಿದ್ದೆ. ಇವಾಗ ನಾನು ಬಸ್ಸಲ್ಲಿ ಕೂತ್ಕೊಂಡೆ. ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ನೋಡೋಣ ಹೇಗಿದೆ ಜರ್ನಿ. ತುಂಬ ಸುಸ್ತಾಗಿತ್ತು. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಎಲ್ಲರೂ ನಾಷ್ಟ ಮಾಡ್ತಾಯಿದ್ರು. ನಾನು ಬೇಗ ಫ್ರೆಶ್ ಅಪ್ ಆಗಿ ನಾನು ನಾಷ್ಟ ಮಾಡೋಕ್ಕೆ ಬಂದೆ. ನೋಡಿದ್ರೆ ನಮ್ಮ ಅಕ್ಕ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ರು. ಇವಳು ನಮ್ಮ ಅಕ್ಕ. ಇವಾಗ ನಾನು ಕೂಡ ನಾಷ್ಟ ಮಾಡ್ತೀನಿ. ಸರಿ ಗೈಸ್, ಬಾಯ್.